ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿರುವ ಶೌರ್ಯ ಅಕಾಡೆಮಿಯಲ್ಲಿ ಇಂದು ರುಚಿ ಶುಚಿ ಹೆಸರಿನ ಅದ್ದೂರಿ ಆಹಾರ ಮೇಳ ಆಯೋಜಿಸಲಾಯಿತು. ಸಾಮಾನ್ಯವಾಗಿ ಪಾಠ ಪ್ರವಚನಗಳ ಗಂಭೀರತೆಯಿಂದ ಕಂಗೊಳಿಸುವ ಕ್ಯಾಂಪಸ್ ಇಂದು ಘಮಘಮಿಸುವ ಅಡುಗೆಯ ಸುಗಂಧದಿಂದ ಕಂಗೊಳಿಸಿತ್ತು. ವಿದ್ಯಾರ್ಥಿಗಳ ಸೃಜನಶೀಲತೆ, ಸಂಸ್ಕೃತಿ ಮತ್ತು ಜೀವನ ಕೌಶಲ್ಯಗಳನ್ನು ಪ್ರತಿಬಿಂಬಿಸುವ ಈ ಮೇಳಕ್ಕೆ ಪೋಷಕರು ಹಾಗೂ ಶಿಕ್ಷಕರು ಸಾಕ್ಷಿಯಾದರು. ಶಿಕ್ಷಣದ ಜೊತೆಗೆ ಜೀವನ ಕೌಶಲ್ಯಗಳಿಗೂ ಸಮಾನ ಮಹತ್ವ ನೀಡುವ ಉದ್ದೇಶದಿಂದ ಆಯೋಜಿಸಲಾದ ಈ ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ಡಾಕ್ಟರ್ ಸಿಂಡ್ರೆಲಾ ಚುಮುದುರಿ ಹಾಗೂ ಜರ್ಮನಿಯ ಖ್ಯಾತ ವಿಜ್ಞಾನಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಗುರುಮೂರ್ತಿ ಅವರು ಜಂಟಿಯಾಗಿ ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು. ಪುಸ್ತಕ ಹಿಡಿಯುತ್ತಿದ್ದ ವಿದ್ಯಾರ್ಥಿಗಳ ಕೈಗೆ ಇಂದು ಸೌಟು ಹಿಡಿದು ಅಡುಗೆ ತಯಾರಿಕೆಯಲ್ಲಿ ತೊಡಗಿದವು. ಸಾಂಪ್ರದಾಯಿಕ ಖಾದ್ಯಗಳಿಂದ ಹಿಡಿದು ಆಧುನಿಕ ಆರೋಗ್ಯಕರ ಸ್ನ್ಯಾಕ್ಸ್ಗಳವರೆಗೆ ಹಲವು ಬಗೆಯ ಆಹಾರ ಪದಾರ್ಥಗಳು ಮೇಳದಲ್ಲಿ ಪ್ರದರ್ಶನಕ್ಕಿದ್ದವು. ಆಹಾರದ ಪೌಷ್ಟಿಕಾಂಶ, ತಯಾರಿಕಾ ವಿಧಾನ ಹಾಗೂ ಗ್ರಾಹಕರನ್ನು ಸೆಳೆಯುವ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ವಿವರಿಸಿದರು. ಮೇಳಕ್ಕೆ ಆಗಮಿಸಿದ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳ ರುಚಿಯನ್ನು ಮೆಚ್ಚಿ ಅಭಿನಂದಿಸಿದರು. ಈ ಆಹಾರ ಮೇಳವು ಕೇವಲ ಆಹಾರ ಪ್ರದರ್ಶನವಾಗಿರದೆ ವಿದ್ಯಾರ್ಥಿಗಳಲ್ಲಿ ಆತ್ಮನಿರ್ಭರತೆ, ತಂಡಭಾವನೆ ಮತ್ತು ಉದ್ಯಮಶೀಲ ಮನೋಭಾವ ಬೆಳೆಸುವ ಪ್ರಮುಖ ವೇದಿಕೆಯಾಗಿತ್ತು ಎಂದು ಅಭಿಪ್ರಾಯಪಟ್ಟರು. ಒಟ್ಟಾರೆ ಶಿಕ್ಷಣದ ಜೊತೆಗೆ ಜೀವನ ಕೌಶಲ್ಯಗಳನ್ನು ಬೆಳೆಸುವ ಶೌರ್ಯ ಅಕಾಡೆಮಿಯ ಈ ವಿಭಿನ್ನ ಪ್ರಯತ್ನ ಎಲ್ಲೆಡೆಯಿಂದ ಪ್ರಶಂಸೆಗೆ ಪಾತ್ರವಾಗಿದ್ದು ವಿದ್ಯಾರ್ಥಿಗಳ ಪಾಲಿಗೆ ಮರೆಯಲಾಗದ ಅನುಭವವಾಗಿ ಉಳಿಯಿತು. This is yogurt in healthy food. This is sandwich and this is chili potato. This is laddu, 10 rupees. Thank you. Our school name is Shaurya Academy. I am from grade 7. That's all. My name is Shravya. I am in Shaurya Academy. Today we are going to celebrate food fest in our school. I am going to do corn and guava. So, hello, I'm Dr. Cinderella Chanduri. So, I'm a founder chairperson of Shaurya Academy. So, we started the Shaurya Academy in 2021 and we are going for CBSE affiliation this year. And we mainly teach based on activity-based, experimental-based education and also holistic experience for a child. It's beyond rote method. So not only just memorizing and studying, but we focus on, first of all, joyful learning. Child should enjoy what they learn and also know where they can apply what they learn. So these are two main aspects. So there is a purpose for our education. When they grow up, they will know what they want and how to achieve whatever field they like. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರಾಜೇಂದ್ರ ಕುಮಾರ್ ಗುರುಮೂರ್ತಿ. ಬೈ ಪ್ರೊಫೆಷನ್ ನಾನು ಸೈಂಟಿಸ್ಟ್. ಕಳೆದ 20 ವರ್ಷದಿಂದ ನಾನು ಜರ್ಮನಿಯಲ್ಲಿ ರಿಸರ್ಚ್ ಮಾಡ್ತಾ ಇದ್ದೀನಿ. ನಮ್ಮ ಮೇನ್ ರಿಸರ್ಚ್ ಕ್ಯಾನ್ಸರ್ ಯಾವ ರೀತಿ ಬರುತ್ತೆ ಅಂತ. ಸೊ ನಮ್ಮ 20 ವರ್ಷದ ಅನುಭವದಲ್ಲಿ ಯುರೋಪಲ್ಲಿ ಪ್ರಪಂಚದ ಬೇರೆ ಬೇರೆ ಕಡೆಯಿಂದ ಕಲಿತ ಅನುಭವದಲ್ಲಿ ನಮಗೆ ಅನಿಸಿದ್ದು ನಮ್ಮ ಮಕ್ಕಳ ಎಜುಕೇಷನ್ನಲ್ಲಿ ಒಂದು ಪರಿವರ್ತನೆ ತರಬಹುದು ಅಂತ. ನಮ್ಮ ಸೆಕೆಂಡ್ ಅಥವಾ ಥರ್ಡ್ ಟೈರ್ ಸಿಟೀಸಲ್ಲಿ ನಮ್ಮ ಮಕ್ಕಳಿಗೆ ಎಲ್ಲ ರೀತಿಯ ಅವಕಾಶಗಳು ಇವಾಗ ಇನ್ನೂ ತಲುಪ್ತಾ ಇಲ್ಲ. ಹಾಗಾಗಿ ಒಂದು ಒಳ್ಳೆಯ ಎಜುಕೇಷನ್ ನಮ್ಮ ಮಕ್ಕಳಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಶೌರ್ಯ ಅಕಾಡೆಮಿನ 2021 ವರ್ಷದಲ್ಲಿ ಶುರು ಮಾಡಿದ್ದು. ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮಕ್ಕಳಿಗೆ ಬರಬೇಕು. ಯಾಕಂದರೆ ನಾವು ಮಕ್ಕಳನ್ನ ಎಲ್ಲರನ್ನೂ ಸಿಟಿಗೆ ಕರ್ಕೊಂಡು ಹೋಗಿ ಒಳ್ಳೆ ಎಜುಕೇಷನ್ ಕೊಡಲಿಕ್ಕಾಗಲ್ಲ. ಮಕ್ಕಳು ಎಲ್ಲಿರ್ತಾರೋ ಆ ಪ್ರದೇಶದಲ್ಲಿ ನಾವು ಒಳ್ಳೆ ಎಜುಕೇಷನ್ನ ಕಲ್ಪಿಸಬೇಕು. ಸೊ ಈ ಒಂದು ಕಾರಣಕ್ಕಾಗಿ ಚಿಂತಾಮಣಿ ಪ್ರದೇಶದಲ್ಲಿರೋ ಎಲ್ಲ ಮಕ್ಕಳಿಗೂ ಒಂದು ಒಳ್ಳೆ ಆ್ಯಕ್ಟಿವಿಟಿ ಬೇಸ್ಡ್ ಎಜುಕೇಷನ್ ಬೇಕು ಅಂತ ನಾವು ಶೌರ್ಯ ಅಕಾಡೆಮಿನ ಶುರು ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಇಂಟರ್ನ್ಯಾಷನಲ್ ಫೆಸಿಲಿಟೀಸ್ ಆ್ಯಂಡ್ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ 2020ರಲ್ಲಿ NEP 2020 ಅಂತ ಒಂದು ಶುರು ಮಾಡಿದ್ದಾರೆ. NEP 2020ನ ಅದರ ಪ್ರಕಾರ ಮಕ್ಕಳಿಗೆ ನಲಿ ಕಲಿ ಅಂತ ಜಾಯ್ಫುಲ್ ಲರ್ನಿಂಗ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಬೇಸ್ಡ್ ಲರ್ನಿಂಗ್ ಇದ್ದರೆ ಮಕ್ಕಳಿಗೆ ಕಲಿಯೋದರಲ್ಲಿ ನಾಟ್ ಓನ್ಲಿ ದೇ ಆರ್ ಎಂಜಾಯಿಂಗ್ ದ ಲರ್ನಿಂಗ್ ಬಟ್ ಇಟ್ ವಿಲ್ ಆಲ್ಸೋ ರಿಮೈನ್ ವಿತ್ ದೆಮ್ ಫಾರ್ ಎ ಲಾಂಗ್ ಟೈಮ್. ಸೊ ಲೈಕ್ ದ್ಯಾಟ್ ವಿ ಆರ್ ಇಂಪ್ಲಿಮೆಂಟಿಂಗ್ ಅವರ್ ಎಜುಕೇಷನ್ ಹಿಯರ್ ಇನ್ ಶೌರ್ಯ ಅಕಾಡೆಮಿ. ಸೊ ಕಳೆದ 4 ವರ್ಷದಲ್ಲಿ ನಾವು ಈಗ
7ನೇ ತರಗತಿ ತನಕ ಶುರುವಾಗಿದೆ ತರಗತಿಗಳು. ನೆಕ್ಸ್ಟ್ ಇಯರ್ 8ನೇ ತರಗತಿ ತನಕ ಹೋಗುತ್ತೆ. ಆ್ಯಂಡ್ ವಿ ಆರ್ ಇನ್ ದ ಪ್ರೋಸೆಸ್ ಆಫ್ ಗೆಟಿಂಗ್ ಅಫಿಲಿಯೇಟೆಡ್ ಟು CBS. ನಮ್ಮ ಉದ್ದೇಶ ಏನಂದರೆ ನಮ್ಮ ಚಿಂತಾಮಣಿಯಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಒಂದು ರೀಸನಬಲ್ ಪ್ರೈಸಲ್ಲಿ ಒಳ್ಳೆ ಎಜುಕೇಷನ್ ಸಿಗಬೇಕು. ನಮ್ಮ ಮಕ್ಕಳಿಗೆ ಫ್ಯೂಚರಲ್ಲಿ ಯಾವ ರೀತಿ ಜಾಬ್ಸ್ ಬರ್ತಾ ಇದೆ ಈಗ, ಯಾಕಂದರೆ ಪ್ರಪಂಚ ತುಂಬಾ ಫಾಸ್ಟಾಗಿ ಚೇಂಜ್ ಆಗ್ತಾ ಇದೆ. ಇವತ್ತು ಇರುವಂಥ ಜಾಬ್ ಆಪರ್ಚುನಿಟೀಸು ನೆಕ್ಸ್ಟ್ 5 ಇಯರ್ಸಲ್ಲಿ ತುಂಬಾ ಚೇಂಜ್ ಆಗುತ್ತೆ. ಆ ಬರುವಂಥ ಫ್ಯೂಚರ್ಗೆ ನಮ್ಮ ಮಕ್ಕಳನ್ನ ಪ್ರಿಪೇರ್ ಮಾಡಬೇಕು. ಆ ಒಂದು ಉದ್ದೇಶಕ್ಕಾಗಿ ನಾವಿಲ್ಲಿ ಒಳ್ಳೆಯ ಎಜುಕೇಷನ್ ಕೊಡುವಂಥ ಸ್ಟ್ರಾಂಗ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಈಗಿನ ಕಾರ್ಯಕ್ರಮ ಇವತ್ತು ಏನು ನಡೀತದೆ, ಹೊರಗಡೆ ಕಾರ್ಯಕ್ರಮ ಏನು ಸರ್ ಅದು? ಇವತ್ತು ಫುಡ್ ಫೆಸ್ಟಿವಲ್ ಅಂತ ಹೇಳಿ ನಾವಿಲ್ಲಿ ನಡೆಸ್ತಾ ಇದ್ದೀವಿ. ಒಂದು ಮೈನ್ ಕಾರಣ ಏನಂದರೆ, ಇಂಡಿಯಾ ಇಸ್ ಅ ಕಂಟ್ರಿ ಆಫ್ ಡೈವರ್ಸಿಟಿ ಇನ್ ಎವ್ರಿಥಿಂಗ್. ಪ್ರತಿಯೊಂದು ವಿಷಯದಲ್ಲಿ ಕೂಡ ಇಂಡಿಯಾಗೆ ಡೈವರ್ಸಿಟಿ ಅಂತ ಇದೆ, ಇನ್ಕ್ಲೂಡಿಂಗ್ ಅವರ್ ಫುಡ್ ಆ್ಯಂಡ್ ಕಲಿನರಿ ಸ್ಟೈಲ್ಸ್. ಸೇಮ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಬೇರೆ ಬೇರೆ ರೀತಿಯಾದಂಥ ಒಂದು ಡಿಶಸ್ನ ನಾವು ಪ್ರಿಪೇರ್ ಮಾಡ್ಬೋದು. ಈ ಅವಗಾಹನೆ ಇದು ಕೂಡ ಒಂದು ಎಕ್ಸ್ಪರಿಮೆಂಟಲ್ ಅಥವಾ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಒಂದು ಪಾರ್ಟ್ ಇದು. ಆ್ಯಂಡ್ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಅಂತ ಹೇಳ್ತೀವಿ ಇದನ್ನು. ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಅಂದರೆ ಒಂದು ಕುಕಿಂಗ್ ಅನ್ನೋದು ಒಂದು ಲೈಫ್ ಸ್ಕಿಲ್. ನಮ್ಮ ಮಕ್ಕಳಿಗೆ ಒಂದು ಬೇಕಾಗಿರುವಂಥ ಲೈಕ್ ಸೈಕ್ಲಿಂಗ್, ಲೈಕ್ ಸ್ವಿಮ್ಮಿಂಗ್, cooking is also an essential life skill that we need to teach our children. That is what we are trying to do here today. Not only the children are learning how to cook, they are also learning what is the nutritional value of each and every dish that we are preparing. What are the ಯಾವ ರೀತಿಯಿಂದ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ತೀವಿ, ಯಾವ ರೀತಿ ಅದನ್ನು ಮಾಡಬೇಕು, ಅದರ ಪ್ರೊಸೀಜರ್ ಏನು, ಆ್ಯಂಡ್ ಸೇಮ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಬೇರೆ ಬೇರೆ ರೀತಿ ಡಿಶಸ್ನ ಯಾವ ರೀತಿ ನಾವು ಮಾಡಬಹುದು. ಇದು ನಾಟ್ ಓನ್ಲಿ ಅಬೌಟ್ ದ ನ್ಯೂಟ್ರಿಷನ್, ಇಟ್ಸ್ ಆಲ್ಸೋ ಅಬೌಟ್ ಸೋಷಿಯಲ್ ಎಂಗೇಜ್ಮೆಂಟ್. ನಮ್ಮ ಪೇರೆಂಟ್ಸ್ ಕಮ್ಯುನಿಟಿ ಜೊತೆ ಎಂಗೇಜ್ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ಕಲಿಸುತ್ತೆ ಮಕ್ಕಳಿಗೆ. ಆ್ಯಂಡ್ ದೇ ಆಲ್ಸೋ ಲರ್ನ್ ಟು engage with the different type of communities, and they also learn other skills such as organization, marketing, and also communication with a different set of people. So, ಈ ಒಂದು ಪ್ರಯತ್ನನ ಇವತ್ತು ಆಸ್ ಎ ಫುಡ್ ಫೆಸ್ಟಿವಲ್ ವಿ ಆರ್ ಡೂಯಿಂಗ್ ಹಿಯರ್ ಅಟ್ ಶೌರ್ಯ.